all. Have a peaceful and happy day to all. Today I am doing what I eat in a day vlog. ಇದರಲ್ಲಿ ದಿನಪೂರ್ತಿ ಬರೀ ವೆಜ್ಜಸ್ನ ಯೂಸ್ ಮಾಡಿ ಕುಕ್ ಮಾಡಿರೋದ್ರ ಜೊತೆಗೆ ವೆಜ್ಜಸ್ ಅಲ್ಲೇ ಡಯಟ್ ಫುಡ್ ಹಾಗೆ ಹೈ ಪ್ರೋಟೀನ್ ಫುಡ್ನ ಹೇಗೆ ಕುಕ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ವಾಚ್ ಮಾಡಿ. ಓಕೆ, ಎವ್ರಿ ಡೇ ತರಾನೇ ಈ ದಿನ ನನ್ನ ಡೇ ಡಿಟಾಕ್ಸ್ ವಾಟರ್ ಜೊತೆಗೆ ಸ್ಟಾರ್ಟ್ ಮಾಡಿದೆ. ಇವತ್ತು ಪುದೀನಾ ಕ್ಯೂಬ್ ಡಿಟಾಕ್ಸ್ ವಾಟರ್ನ ಕುಡಿದೆ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಆಸ್ ಯೂಶುವಲ್ ಗೀ ಕಾಫಿ ಮುಗಿಸಿ ಕಿಚನ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಸ್ಪೆಷಲ್ ಏನಂತ ಹೇಳಿದ್ರೆ ಕಂಪ್ಲೀಟ್ ವೆಜ್ಜಸ್ನ ಯೂಸ್ ಮಾಡಿ ಡಯಟ್ ಫುಡ್ ಜೊತೆಗೆ ಹೈ ಪ್ರೋಟೀನ್ ಫುಡ್ನ ಹೇಗೆ ಕುಕ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಡೇ ಮಾರ್ನಿಂಗ್ ಫಸ್ಟ್ ಕೆಲಸ ಅಂತ ಹೇಳಿದ್ರೆ ನಂದು ಹೋಲ್ ಡೇಗೆ ಬೇಕಾಗಿರೋ ಎಲ್ಲ ಫುಡ್ ಪ್ರಿಪ್ರೇಷನ್ನ ನಾನು ಮಾಡ್ಕೊಂಡ್ಬಿಡ್ತೀನಿ. ವೆದರ್ ವೆಜ್ಜೀಸ್, ಎಗ್ಗು, ಪನ್ನೀರು, ಏನೇ ವೆರೈಟೀಸ್ ಬೇಕಂತ ಹೇಳಿದ್ರು ಫಸ್ಟು ಪ್ಲ್ಯಾನ್ ಮಾಡಿ ರೆಡಿ ಇಟ್ಕೊಂಡ್ಬಿಡ್ತೀನಿ. ಅದೇ ಥರ ಇವತ್ತು ಎಲ್ಲ ಥರದ ವೆಜ್ಜಸ್ನ ಕಟ್ ಮಾಡಿ ಸ್ಟೋರ್ ಮಾಡಿಕೊಂಡೆ. ಸೊ ನೈಟ್ಗೆ ಲಂಚ್ಗೆ ಏನು ಬೇಕು, ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅಂತ ಹೇಳಿ ಫಸ್ಟ್ ಇನ್ ದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಸೋಯಾಬೀನ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇಟ್ಸ್ ವೆರಿ ಈಸಿ ಆ್ಯಂಡ್ ಸೋಯಾಬೀನ್ ಇಟ್ಸ್ ಎ ಪ್ರೋಟೀನ್ ಸೋರ್ಸ್, ಸೊ ಇಟ್ಸ್ ಕಂಪ್ಲೀಟ್ಲಿ ಲೋಡೆಡ್ ವಿತ್ ಹೈ ಪ್ರೋಟೀನ್. ಫಸ್ಟ್ ಸೋಯಾಬೀನ್ನ ಹಾಟ್ ವಾಟರಲ್ಲಿ 5 ಮಿನಿಟ್ಸ್ ಸೋಕ್ ಮಾಡಿ ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಪ್ಯಾನ್ಗೆ ಸ್ಮಾಲ್ ಅಮೌಂಟಷ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡಿರೋ ಸೋಯಾಬೀನ್ನ ಹಾಕಿ ಎಲ್ಲ ಸ್ಪೈಸಸ್ನ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಬಾಯ್ಲ್ಡ್ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ನೆಕ್ಸ್ಟು ಬ್ರೆಡ್ಗೆ ಗ್ರೀನ್ ಚಟ್ನಿ ಹಾಕಿ, ನನಗೆ ಗ್ರೀನ್ ಚಟ್ನಿ ಖಾಲಿ ಆಗಿತ್ತು ಸೊ ನಾನು ಪಿಜ್ಜಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರೆಡ್ ಮೇಲೆ ಸ್ಟಫಿಂಗ್ ಫಿಲ್ ಮಾಡಿ ಆನಿಯನ್, ಕುಕುಂಬರ್, ಟೊಮೊಟೊ ಸ್ಲೈಸಸ್ ಹಾಕಿ ಸ್ವಲ್ಪ ಆರ್ಗೆನೋ ಆ್ಯಂಡ್ ಸಾಲ್ಟ್ ಸ್ಪ್ರಿಂಕಲ್ ಮಾಡಿ, ಚೀಸ್ ಸ್ಲೈಸಸ್ ಆಪ್ಷನಲ್ ಬಟ್ ಚೀಸಲ್ಲೂ ಸಹ ಪ್ರೋಟೀನ್ ಇರುತ್ತೆ ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಬ್ರೆಡ್ಗೆ ಬಟರ್ ಹಾಕಿ ಸ್ಯಾಂಡ್ವಿಚ್ ಮೇಕರ್ಗೆ ಇಟ್ಟರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನಾನಿಲ್ಲಿ ಗ್ರೀನ್ ಟೀ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಕಾಫಿ ಈಸ್ ಆಲ್ಸೋ ಬೆಟರ್ ಆಪ್ಷನ್. ನೆಕ್ಸ್ಟು ಲಂಚ್ಗೆ ಬೇಕಾಗಿರೋ ಫುಡ್ ಎಲ್ಲ ಕುಕ್ ಮಾಡ್ತಾ ಇದ್ದೀನಿ. ಮೇನ್ಲಿ ಡಯಟ್ ಮಾಡ್ತಿರ್ಬೇಕಾದ್ರೆ ನಾವು ಜಾಸ್ತಿ ವೆಜ್ಜಸ್ ಯೂಸ್ ಮಾಡಬೇಕು. ಲಾಜಿಕ್ ಇಷ್ಟೇ, ನಾವು ತಿನ್ನೋ ಫುಡ್ಡು ಆ ಟೈಮ್ಗೆ ಹೊಟ್ಟೆ ತುಂಬಬೇಕು, ಲೋ ಕ್ಯಾಲ್ರಿ ಇರಬೇಕು ಆ್ಯಂಡ್ ಫೈಬರ್ ಕಂಟೆಂಟ್ ಹಾಗೆ ಪ್ರೋಟೀನ್ ಇರಬೇಕು. ಸಮ್ಟೈಮ್ಸ್ ಪ್ರೋಟೀನ್ಗೆ ಅಂತ ನಾವು ಯೂಸ್ ಮಾಡೋ ಫುಡ್ ಸೋರ್ಸು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಲಿಕ್ಕಾಗಲ್ಲ. ವೆಜ್ಜಸ್ನ ನಾವು ಜಾಸ್ತಿ ಪ್ರಪೋರ್ಷನಲ್ ಯೂಸ್ ಮಾಡೋದ್ರಿಂದ ನಮಗೆ ಬೇಗ ಫಿಲ್ ಆದಂಗೆ ಅನಿಸುತ್ತೆ, ಫೈಬರ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಲೋ ಕ್ಯಾಲ್ರಿ ಆಗಿರುತ್ತೆ. ಸೊ ಡಯಟಲ್ಲಿದ್ದಾಗ ಜಾಸ್ತಿ ವೆಜ್ಜಸ್ ಕನ್ಸ್ಯೂಮ್ ಮಾಡಿ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಿ ಪ್ರೋಟೀನ್ ಕಂಟೆಂಟ್ನ ಪ್ರತಿಯೊಂದು ಫುಡ್ಡಲ್ಲೂ ಮೀನ್ಸ್ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟಲ್ಲೂ ಆ್ಯಡ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇರಬೇಕು. ಎಗೇನ್ ಲಂಚ್ಗೆ ಹೆಸರು ಕಾಳನ್ನ ಪ್ರೋಟೀನ್ ಕಂಟೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ರುಬ್ಬಿ ಚಪಾತಿ ಹಿಟ್ಟಿಗೆ ಹಾಕಿ ಅದರಿಂದ ಚಪಾತಿ ಮಾಡಿದ್ದೀನಿ. ಜೊತೆಗೆ ಮೂಲಂಗಿ ಫ್ರೈ, ಸೀಮೆ ಬದನೆಕಾಯಿ ಪಲ್ಯ, ಸಲಾಡ್ಗೆ ಸೌತೆಕಾಯಿ, ಸ್ಟೀಮ್ಡ್ ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಪೊಮೊಗ್ರನೇಟ್ ಹಾಗೆ ಪೈನಾಪಲ್ ಯೂಸ್ ಮಾಡ್ತಾ ಇದ್ದೀನಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ. ಆದಷ್ಟು ಹೋಮ್ ಕುಕ್ಡ್ ಫುಡ್ ಯೂಸ್ ಮಾಡೋದ್ರಿಂದ ಹೆಲ್ತಿಯಾಗೂ ಇರ್ಬೋದು, ಜೊತೆಗೆ ಡಯಟ್ ಸಹ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ನಾನು ಪ್ರಿಪೇರ್ ಮಾಡಿರೋ ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವರ್ಕ್ ಮುಗಿಸ್ಕೊಂಡು ಬರ್ತಾ ಹೇರ್ ಸ್ಪಾ ಮಾಡಿಸ್ಕೊಂಡು ಬಂದೆ. ಇನ್ಸೈಡಿಂದ ಫುಡ್ಡಿಂದ ನಾವು ಕೇರ್ ಮಾಡ್ತೀವಿ ಬಾಡಿನ, ಹೌದು. ಸೊ ಔಟ್ಸೈಡಿಂದನೂ ನಾವು ಸ್ಕಿನ್ ಆರ್ ಹೇರ್ನ ಪ್ರೆಪ್ ಮಾಡ್ತಾ ಇರಬೇಕಾಗುತ್ತೆ ಆಗಾಗ. ಅಗೇನ್ ಸ್ನ್ಯಾಕ್ಸ್ ಟೈಮ್ ಬಂತು. ಸೊ ಸ್ನ್ಯಾಕ್ಸ್ಗೆ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಬಾಳೆಕಾಯಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಜಸ್ಟ್ ಆಯಿಲ್ ಹಾಕಿ ಅದಕ್ಕೆ ಲಿಟ್ಲ್ ಬಿಟ್ ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟ್ ಹಾಗೆ ಲಿಟ್ಲ್ ಗರಂ ಮಸಾಲ ಹಾಕಿ ಅದನ್ನು ಗಟ್ಟಿ ಮೊಸರಿಂದ ಮಿಕ್ಸ್ ಮಾಡಿ ಅದನ್ನು ಕೋಟ್ ಮಾಡಿಬಿಟ್ಟು ಏರ್ ಫ್ರೈಯರಲ್ಲಿ ಫ್ರೈ ಮಾಡಿದೆ. ಚಿಪ್ಸ್ ಥರ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸ್ನ್ಯಾಕ್ಸು. ಸಿಂಪಲ್ ಆಗಿದ್ರೂ ತುಂಬ ಟೇಸ್ಟಿ ಅನ್ನಿಸ್ತು ನನಗೆ. ಜಸ್ಟ್ ಫಸ್ಟ್ ನಾನು ಟ್ರೈ ಮಾಡಿದ್ದು.
ಈವ್ನಿಂಗ್ ಕ್ಲಾಸಲ್ಲಿ ತೊಗೊಂಡೋಗಿ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಯೂಶ್ವಲಿ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತೀನಿ ಸ್ನ್ಯಾಕ್ಸ್ನ. ಸೊ ಅದರ್ವೈಸ್ ಹೊರಗಡೆ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಅಂತ ಹೇಳಿ ಬರ್ತಾ ಫ್ರೂಟ್ಸ್ ತೊಗೊಂಡು ಬಂದೆ. ಅದನ್ನೆಲ್ಲ ಆರ್ಗನೈಸ್ ಮಾಡಿ ನೆಕ್ಸ್ಟು ಡಿನ್ನರ್ ಕುಕ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಮಧ್ಯ ನನ್ನ ಮಗನ ಸ್ವಲ್ಪ ಗೋಳಿಕೊಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಆಲ್ಮೋಸ್ಟ್ ಯಾವಾಗಲೂ ಅವನ್ನ ಗೋಳಿಕೊಂತಾನೆ ಇರ್ತೀನಿ ನಾನು ಅವನಿಗೆ ಹೊಡೆದ್ರೆ ಅವನು ಎಷ್ಟು ಮೆತ್ತಗೆ ಹೊಡಿತಾ ಇದ್ದಾನೆ ನನಗೆ, ಪಾಪ ಅಮ್ಮಂಗೆ ಏಟ್ ಆಗಿಬಿಡುತ್ತೆ ಅಂತ. ಅಷ್ಟು ಒಳ್ಳೆಯವನೇನಲ್ಲ ಅವನು, ಆದರೆ ಅವನಿಗೂ ಗೊತ್ತಾಗ್ತದೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಸೊ ಸ್ವಲ್ಪ ಡ್ರಾಮಾ ಮಾಡ್ಕೊಂಡು ಮೆತ್ತಗೆ ಹೊಡಿತಾ ಇದ್ದಾನೆ ನನಗೆ. ಡಿನ್ನರ್ ಕುಕ್ ಮಾಡ್ತಾ ಮಾಡ್ತಾ ಮೆಣಸಿನ್ಕಾಯಿ ಕಟ್ ಮಾಡಿರೋ ಕೈಯಲ್ಲಿ ಕಣ್ಣು ಮುಟ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಉರಿತಾ ಇತ್ತು. ಅಡುಗೆ ಮಾಡ್ತಿರ್ಬೇಕಾದ್ರೆ ಈ ಥರದ್ದೆಲ್ಲ ಆಗ್ತಾನೆ ಇರುತ್ತಲ್ವಾ, ನಿಮಗೂ ಆಗಿದೆಯಾ? ಡಿನ್ನರ್ಗೆ ಎಗೇನ್ ವೆಜ್ಜೀಸ್ ಯೂಸ್ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, 2 ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಹೀರೆಕಾಯಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಟರ್ಮರಿಕ್ ಹಾಕಿ ಮುಚ್ಚಿ ಸ್ವಲ್ಪ ಅದು ಸಾಫ್ಟ್ ಆದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ನ ಫ್ರೆಶ್ ಆಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ ಜಸ್ಟ್ ಕೋಟಿಂಗ್ ಆಗೋದಕ್ಕೆ. ಸೊ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ನಮಗೆ ಹೈ ಫೈಬರ್, ಒಮೆಗಾ 3, ಪ್ರೋಟೀನ್, ವಿಟಮಿನ್ ಸಿಗುತ್ತೆ. ಸೊ ಡೈಲಿ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಜೀರಾ ರೈಸ್ ಕಾಂಬಿನೇಷನ್ ಆಗಿ ದಾಲ್ ಮಾಡ್ತಾ ಇದ್ದೀನಿ. ದಾಲ್ ಸಹ ಪ್ರೋಟೀನ್ ಕಂಟೆಂಟ್ ಆಗಿರುತ್ತೆ. ಸಲಾಡ್ ಆಗಿ ಕುಕುಂಬರ್ ಯೂಸ್ ಮಾಡಿದ್ದೀನಿ. ವಾಟ್ ಐ ಈಟ್ ಇನ್ ಎ ಡೇಯಲ್ಲಿ ವೆಜ್ಜೀಸ್ ಯೂಸ್ ಮಾಡಿ ಹೈ ಪ್ರೋಟೀನ್ ಫುಡ್ ಹೇಗೆ ಕುಕ್ ಮಾಡೋದು ಅಂತ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.